ಅಡಿಗೆ ಮಾಡ್ತಿದ್ದೀರಾ ಅವ್ರ ತರಾನೇ ಖಾರ ಇಲ್ದೇ ಇರೋದು ಅಂತ ಅದೇ ಕೇಳೋಣ ಅಂತ ಹೊರಟೆ. ನಿಮ್ಗೆ ಖಾರ ಇಷ್ಟನಾ? ಖಾರ ಒಂದ್ ಸ್ವಲ್ಪನಾದ್ರೂ ಇರ್ಬೇಕು, ತೀರಾ ಅವ್ರ ಹಾಗೆ ಸಪ್ಪೆ ಆಗಿರಕ್ ನನ್ನಿಂದ ಆಗಲ್ಲ. ಹಾಗಾದ್ರೆ ಇವಾಗ ನಾವು ಚಿಲ್ಲಿ ಪೊಟೆಟೊ ಮಾಡೋಣ. ವಾವ್, ಚೈನೀಸ್ ಡಿಶ್. ಸ್ವಲ್ಪ ಹನಿ ಹಾಕ್ತಿವಿ, ಆದ ಕಾರಣ ಅದಕ್ಕೆ ಹನಿ ಗ್ಲೇಸ್ಡ್ ಚಿಲ್ಲಿ ಪೊಟೆಟೊ ಅಂತ. ಹನಿ ಗ್ಲೇಸ್ಡ್ ಚಿಲ್ಲಿ ಪೊಟೆಟೊ. ಓಕೆ, ಏನೇನ್ ಸಾಮಗ್ರಿ ಬೇಕಂತ ಹೇಳ್ಬಿಡ್ತೀರಾ? ಓಕೆ, ಪೊಟೆಟೊ, ಬೆಳ್ಳುಳ್ಳಿ, ಒಣಮೆಣಸು, ಕಾರ್ನ್ಫ್ಲೋರ್, ವಿನೆಗರ್, ಉಪ್ಪು, ಸಕ್ಕರೆ, ರೆಡ್ ಚಿಲ್ಲಿ ಸಾಸ್, ಸೋಂಪು, ಜೇನು, ಇದಿಷ್ಟು ಬೇಕಾದ್ದು. ಓಕೆ, ಶುರು ಮಾಡ್ಬಿಡೋಣ ಅಡ್ಗೆ? ಖಂಡಿತ. ಮೊದ್ಲಿಗೆ ಏನ್ ಮಾಡ್ಕೋಬೇಕು? ಮೊದಲಿಗೆ ನಾವು ಎಣ್ಣೆ ಬಿಸಿಗೆ ಇಡೋಣ. ಡೀಪ್ ಫ್ರೈ ಮಾಡ್ಬೇಕಲ್ವ, ಸ್ವಲ್ಪ ಜಾಸ್ತಿನೇ ಹಾಕಿ. ಈಗ ಎಣ್ಣೆ ಬಿಸಿ ಆಗುವಾಗ ನಾವು ಇದನ್ನ ಕಲಸ್ಕೊಳ್ಳೋಣ. ಬೌಲ್ ನಿಮ್ಗೆ. ಇದಕ್ಕೆ ಇವಾಗ ನಾವು ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಕಾರ್ನ್ಫ್ಲೋರ್. ಇದನ್ನ ಹಿಟ್ಟು ತರ ಕಲ್ಸೋ ಅಗತ್ಯ ಅಲ್ವಾ? ಹಾಗೆ ಇಲ್ಲ, ಕಾರ್ನ್ಫ್ಲೋರ್ ಅದು ಒದ್ದೆ ಇದೆಯಲ್ಲ ಪೊಟೆಟೊ, ಅದಕ್ಕೆ ಎಷ್ಟು ಅಂಟುವಷ್ಟು ಆಗುತ್ತೆ ಸಾಕು, ತುಂಬಾ ಬೇಡ. ನಾವು ಆಕ್ಚುಲಿ ಇದಕ್ಕೆ ಬೆಳ್ಳುಳ್ಳಿ ಮತ್ತೆ ರೆಡ್ ಚಿಲ್ಲಿ ಪೌಡರ್ ಮಾಡ್ಕೋಬೇಕು, ಅದನ್ನ ಇವಾಗ ಮಾಡ್ಕೊಳ್ಳೋಣ. ಓಕೆ, ಬೆಳ್ಳುಳ್ಳಿ ಇಷ್ಟಕ್ಕೆ ತಕ್ಕಾಗಿ ಹಾಕೊಂಡ್ರೆ ಆಯ್ತು. ಎಣ್ಣೆ ಫ್ರೆಶ್ ಆಯಿಲ್ ಅದು? ಹೌದು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ. ಈ ಫ್ಯಾಟ್ ಎಣ್ಣೆಲಿ ಜಾಸ್ತಿ ಇರುತ್ತೆ ಹಾಗೆ ಹೀಗೆ ಅಂತಾರಲ್ಲ, ರೀಹೀಟೆಡ್ ಆಯಿಲ್ ನಾವು ಒಂದ್ಸಲ ಯೂಸ್ ಮಾಡಿದ ಎಣ್ಣೆನ ಪುನಃ ಅದರಲ್ಲೇ ಫ್ರೈ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಅದರಲ್ಲಿರೋಷ್ಟು ಕೊಬ್ಬು ಬೇರೆದ್ರಲ್ಲಿ ಇರಲ್ಲ. ಹೌದು, ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಅದರಿಂದ. ನೀವು ಫ್ರೆಶ್ ಆಯಿಲ್ ಯೂಸ್ ಮಾಡ್ತಾ ಇದ್ದಷ್ಟು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಜಾಸ್ತಿ ಬರಲ್ಲ. ರೀಹೀಟೆಡ್ ಆಯಿಲ್ ಯೂಸ್ ಮಾಡಿದ್ರೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಬರುತ್ತೆ. ಆಕ್ಚುಲಿ ಈ ತರ ಮನೆಯಲ್ಲಿ ಯಾವುದೇ ನಾವು ಸಂಡಿಗೆ ಕಾಯಿಸಕ್ಕೆ ಅಥವಾ ಈ ತರ ಏನಾದ್ರು ಡೀಪ್ ಫ್ರೈ ಮಾಡ್ಲಿಕ್ಕೆ ಯೂಸ್ ಮಾಡಿರ್ತೀವಲ್ಲ ಆಯಿಲ್, ಇದು ಮತ್ತೆ ನಾವು ಯೂಸ್ ಮಾಡೋದೇ ಇಲ್ಲ. ಅದು ನಮಗೆ ವೇಸ್ಟ್ ಅಂತ ಅನಿಸ್ಬೋದು, ಬಟ್ ಹೆಲ್ತ್ಗೆ ಅದು ತುಂಬಾ ಒಳ್ಳೇದಲ್ಲ ಅಂತ ಇತ್ತೀಚೆಗೆ ಎಲ್ಲರೂ ಹೇಳ್ತಾರೆ. ಇದು ರುಬ್ಕೊಂಡ್ ಬಿಡೋಣ. ಸೊ ಇದನ್ನ ಇವಾಗ ಸ್ವಲ್ಪ, ಇದು ಖಾರ ಡೆಫಿನೆಟ್ಲಿ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನಮ್ಗೆ ಎಷ್ಟು ಖಾರ ಇಷ್ಟನೋ. ಸ್ವಲ್ಪ ಕಮ್ಮಿ ಹಾಕಿದ್ರೆ ನಾವು ತಿನ್ಬೋದು. ಇದು ಇವಾಗ ರುಬ್ಕೊಂಡಿರೋದ್ರಲ್ಲಿ ನಾವು ಅರ್ಧ ಉಳಿಸಿದೀವಿ. ಇದನ್ನ ಆಮೇಲೆ ನಾವು ಡೀಪ್ ಫ್ರೈ ಮಾಡಿದ್ಮೇಲೆ ಜೇನ್ ಜೊತೆ ಒಟ್ಟಿಗೆ ಒಂದು ಒಗ್ಗರಣೆ ಮಾಡಿದಾಗೆ ಟಾಸ್ ಮಾಡ್ಬೇಕು, ಅವಾಗ ಇದನ್ನು ಬಳಸ್ಕೋಬಹುದು. ಈಗ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂಡ್ರೆ ಸ್ವಲ್ಪ ಕಾರ್ನ್ಫ್ಲೋರ್ ನಾವು ಮಿಕ್ಸ್ ಮಾಡಿದ್ಮೇಲೆ ಇನ್ನೊಂಚೂರು ಬೇಕಂತ ಒಂದ್ ಸ್ಪೂನ್ ಹಾಕಿ ಸಾಕಾಗುತ್ತೆ. ಬೇಕಿದ್ರೆ ಆಮೇಲೆ ಅಕಸ್ಮಾತ್ ಅದು ಹೊಂದ್ಕೊಂಡಿಲ್ಲ ಅಂದ್ರೆ ಒಂದ್ ಸ್ವಲ್ಪ ನೀರ್ ಚಿಮ್ಕಿಸ್ಕೋಬಹುದಲ್ವಾ? ಚಿಮ್ಕಿಸ್ಕೋಬಹುದು, ಬಟ್ ಯೂಶುವಲಿ ಬೇಕಾಗಲ್ಲ. ಯಾಕಂದ್ರೆ ನಿಮ್ಗೆ ಇದು ನಾವು ರೆಗ್ಯುಲರ್ ಪಕೋಡಿ ಮಾಡ್ತೀವಲ್ಲ, ಆ ತರ ಬರೋದು ಬೇಕಾಗಿಲ್ಲ. ಅದಕ್ಕೆ ಸ್ವಲ್ಪ ಒಂದು ಕೋಟೆಡ್ ಆಗಿ ಒಂದು ಕವರ್ ಆದ್ರೆ ಸಾಕು. ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ ಹಾಕಿ. ಈಗ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಮೆಣಸಿನಕಾಯಿ ಹಾಕಿ ಆಮೇಲೆ ಚಿಲ್ಲಿ ಸಾಸ. ಇದಕ್ಕೆ ಹೆಸರೇ ಚಿಲ್ಲಿ ಅಂದ್ಮೇಲೆ ಚಿಲ್ಲಿಯಲ್ಲಿ ಯಾವ ಯಾವ್ದಿದೆಯೋ ಎಲ್ಲ ಹಾಕ್ತಿವಿ. ನೀವು ಒನ್ ಪೀಸ್ ತಿನ್ನಿ, ಮಿಕ್ಕಿದೆಲ್ಲ ನಾವು ತಿನ್ಕೋತೀವಿ. ಯಾವಾಗ್ಲೂ ಮನೇಲಿ ನಾನು ಅಡಿಗೆ ಮಾಡಿದ್ರೆ ಅವಳು ಒಂದು ಹೇಳ್ತಾ ಇರ್ತಾಳೆ, ಹತೋಸ್ಮಿ ಅಂತ. ಹತೋಸ್ಮಿ ಅಂದ್ರೆ ಅಯ್ಯೋ ಕೊಂದ್ಬಿಟ್ಟಿ ಅಂತ. ಅಸ್ಮಿ ನಾನು ಹತಃ, ನಾನ್ ಸತ್ತೆ ಅಂತ. ಕಾರಣನೇ ಇಲ್ದೆ ಸತ್ತೆ ಅಂತನಾ? ಸೊ ಅದಕ್ಕೆ ಸೈಡಲ್ಲಿ ಒಂದಿಷ್ಟು ಉಪ್ಪಿನಕಾಯಿ ಹಾಕೊಂಡು ನೆಂಚ್ಕೊಂಡು ತಿನ್ನೋದು. ಹೌದು. ಇವಾಗ ಎಣ್ಣೆ ಬಿಸಿ ಆಯ್ತು, ನಾವ್ ಇದನ್ನ ಡೀಪ್ ಫ್ರೈ ಮಾಡೋಣ. ಇದನ್ನ ಬಿಡ್ಬಿಡು ಮಾಡ್ಕೊಂಡು ಹಾಕೊಂಡ್ರೆ ನಮ್ಗೆ ಸೆಪರೇಟ್ ಆಗಿ ಫ್ರೈ ಆಗಿರುತ್ತೆ. ಇನ್ ಕೇಸ್ ಅದು ಏನಾದ್ರೂ ಅಂಟ್ಕೊಂಡ್ಬಿಟ್ರೆ ಒಂದಕ್ಕೊಂದು, ನಾವು ಸ್ವಲ್ಪ ಆರಿದ್ಮೇಲೆ ಅದನ್ನ ಬಿಡಿಸ್ಕೋಬಹುದು ಕೈಯಲ್ಲಿ, ತೊಂದರೆ ಇಲ್ಲ. ಆಲ್ರೆಡಿ ಕಲರ್ ತುಂಬಾ ರೆಡ್ ಆಗಿದೆ. ಇದಕ್ಕೆ ಇನ್ನೂ ಮತ್ತೆ ನಾವು ಪುನಃ ಚಿಲ್ಲಿ ಫ್ಲೇಕ್ಸ್, ರೆಡ್ ಚಿಲ್ಲಿ ಸಾಸ್ ಹಾಕ್ಲಿಕ್ಕಿದೆ. ಸೊ ಫೈನಲಿ ನಾವು ಪ್ರೆಸೆಂಟ್ ಮಾಡುವಾಗ ತುಂಬಾ ಕಲರ್ಫುಲ್ ಆಗಿ ಹೆಸರಿಗೆ ತಕ್ಕ ಹಾಗೆ ಇರುತ್ತೆ. ಹನಿ ಗ್ಲೇಸ್ಡ್ ಚಿಲ್ಲಿ ಪೊಟ್ಯಾಟೊ. ಒಂದ್ಸಲ ಸಾಂಬಾರ್ ಮಾಡಿದ್ಲು, ಅವಾಗ ನಾನೆಲ್ಲರಿಗೂ ಹೇಳ್ಕೊಂಡ್ ಬಂದಿದ್ದೆ, ಸತ್ಯ ಹೇಳ್ಕೊಂಡ್ ಬಂದಿದ್ದೆ. ಏನಂತ? ತೆಂಗಿನಕಾಯಿ ತುರಿದಿದ್ ನಾನು ಅಂತ. ಇವಾಗ ಇದು ರೆಡಿ ಆಯ್ತಲ್ವಾ, ನಾವು ಇದು ಒಂದ್ ಸ್ವಲ್ಪ ಆರ್ಲಿಕ್ಕೆ ಒಂದ್ ಸ್ವಲ್ಪ ತುಂಬಾ ಬಿಸಿ ಮತ್ತೆ ಎಣ್ಣೆ ಕೂಡ ಅಬ್ಸಾರ್ಬ್ ಮಾಡ್ಕೊಳ್ಳಿ ಟಿಶ್ಯೂ ಪೇಪರ್. ಇವಾಗ ಇದಕ್ಕೆ ಜಸ್ಟ್ ಸೀಸನಿಂಗ್ ಮಾಡಿ, ಅಜ್ಜೇನು ಅವರು ತುಂಬಾ ವೇಟ್ ಮಾಡ್ತಾ ಇದಾರಲ್ಲ. ಹೌದು. ನಿಮ್ಗೆ ಆಕ್ಚುಲಿ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ. ಹಾಗಾದ್ರೆ ಕನ್ನಡ ನನ್ನ ಮದರ್ ಟಂಗ್ ಅಲ್ಲ, ಮತ್ತೆ ತೆಲುಗು. ನಾನು ಆಂಧ್ರದವಳು, ಬಟ್ ಮದುವೆ ಆದ್ಮೇಲೆ ಕನ್ನಡ ಕಲ್ತು ಇವಾಗ ಮನೆಯಲ್ಲಿ ನಾವು ಕನ್ನಡನೇ ಮಾತಾಡ್ತೀವಿ. ವಾವ್.
ಎಣ್ಣೆ ಬಿಸಿ ಆದ್ಮೇಲೆ ಹ್ಮ್ ನಾವಿವಾಗ ಸ್ವಲ್ಪ ಅದಕ್ಕೆ ಸೋಂಫ್ ಹಾಕೋಣ. ಈ ಸ್ವಲ್ಪ ಸ್ವೀಟ್ ಬರುತ್ತಲ್ಲ ಜೇನು ಜೊತೆ, ಅದಕ್ಕೆ ಈ ಸೋಂಫಿನ ಫ್ಲೇವರ್ ತುಂಬಾ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ಉಳ್ದಿದೆಯಲ್ಲ ನಮ್ಮ ಹತ್ರ, ಇದು ಸ್ವಲ್ಪ ಹಾಕ್ಬಿಡ್ಲಾ? ಹಾಕಿ. ಹಾ ಸಾಕು, ರವಿ ಹೆದರ್ಕೊಳ್ತಾನೆ ಇಲ್ಲದಿದ್ರೆ. ಇದಕ್ಕೆ ಇವಾಗ ನಾವು ಸ್ವಲ್ಪ ಸಕ್ಕರೆ ಹಾಕ್ಲಾ? ಹಾಕಿ, ಇನ್ನೊಂದು ಸ್ವಲ್ಪ ಹಾಕಿ. ಸ್ವಲ್ಪ ವಿನೆಗರ್ ಮತ್ತೆ 1 ಸ್ಪೂನ್ ಅಷ್ಟು ಜೇನು. ಸಾಕಾಗೀಗ ಹೌದು, 1 ಸ್ಪೂನ್ ಜೇನು. ಹೌದು. ತಗೊಳ್ಳಿ. ಸ್ವಲ್ಪ ರುಚಿಗೆ 1 ಚಿಟಿಕೆ ಉಪ್ಪು ಹಾಕೊಂಡ್ರೆ ಆಯ್ತು. ಇದು ರೆಡಿ ಆಯ್ತು ಇವಾಗ. Okay. ತಗೊಳ್ಳಿ, ಹನಿ ಗ್ಲೇಸ್ಡ್ ಚಿಲ್ಲಿ ಪೊಟೆಟೊ ರೆಡಿ. ಥ್ಯಾಂಕ್ ಯು. ಬಿಸಿ ಬಿಸಿಯಾದ ಸ್ಪೈಸಿಯಾದ ಹನಿ ಗ್ಲೇಸ್ ಚಿಲ್ಲಿ ಪೊಟ್ಯಾಟೊ ಸಿದ್ಧವಾಯ್ತು. ಹನಿ ಗ್ಲೇಸ್ಡ್ ಚಿಲ್ಲಿ ಪೊಟ್ಯಾಟೊ. ಬೇಕಾಗುವ ಸಾಮಗ್ರಿಗಳು: ಆಲೂಗಡ್ಡೆ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, ಕಾರ್ನ್ಫ್ಲೋರ್, ವಿನೆಗರ್, ಉಪ್ಪು, ಸಕ್ಕರೆ, ರೆಡ್ ಚಿಲ್ಲಿ ಸಾಸ್, ಸೋಂಪು ಮತ್ತು ಜೇನುತುಪ್ಪ. ಮಾಡುವ ವಿಧಾನ: ಒಂದು ಬಟ್ಟಲಿಗೆ ಆಲೂಗಡ್ಡೆ, ಉಪ್ಪು, ಕಾರ್ನ್ಫ್ಲೋರ್, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿಯ ಪುಡಿ, ಚಿಲ್ಲಿ ಸಾಸ್ ಹಾಕಿ ಕಲಸಿಕೊಂಡು ಕಾದ ಎಣ್ಣೆಯಲ್ಲಿ ಕರಿದುಕೊಳ್ಳಿ. ಈಗ ಬಾಣಲೆಗೆ ಎಣ್ಣೆ, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಒಣಮೆಣಸಿನಕಾಯಿ ಪುಡಿ, ಸಕ್ಕರೆ, ವಿನೆಗರ್, ಜೇನುತುಪ್ಪ, ಕರಿದಿಟ್ಟುಕೊಂಡ ಆಲೂಗಡ್ಡೆ ಮಿಶ್ರಣ, ಉಪ್ಪು ಹಾಕಿ ಬೇಯಿಸಿದ್ರೆ ಹನಿ ಗ್ಲೇಸ್ ಚಿಲ್ಲಿ ಪೊಟ್ಯಾಟೊ ಸವಿಯಲು ಸಿದ್ಧ.